ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾಯಿ ಕೃಪಾ ಫ್ಯಾಮಿಲಿ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾವಿವತ್ತು ನನ್ನ ಮಗನಿಗೆ ರಜಾ ಇತ್ತು ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆ ಕಡೆ ಹೋಗ್ತಾ ಇದ್ವಿ. ಸೊ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಮ್ಮ ಅಮ್ಮನ ಮನೆಯೆಲ್ಲ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ವಿ. ಬಂದ್ವಿ ಮನೆಗೆ. ನಮ್ಮೂರಿಂದ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನಾನು ಮತ್ತು ಧನ್ವಿಕ್ ಅಷ್ಟೇ ಬಂದಿದ್ದು. ಅವ್ರ ಅಪ್ಪ ಬರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರ ಮನೆ ಹತ್ರನೇ ಉಳ್ಕೊಂಡ್ರು. ರಜಾ ಇದ್ದಾಗೆಲ್ಲ ನಾವು ಈ ಥರ ಅಂದರೆ ಮಂತ್ಲಿ ಒಂದು 4 ಟೈಮ್ಸ್ ಹೋಗ್ತಾ ಇರ್ತೀವಿ. ಹಾಗೆ ಇವತ್ತು ರಜಾ ಇತ್ತಲ್ಲ, ತುಂಬ ದಿನ ಆಗಿತ್ತು, ಅವರು ಸಹ ಬಂದಿರಲಿಲ್ಲ, ಹಾಗೆ ನಾವು ಹೋಗಿರಲಿಲ್ಲ. ಇವತ್ತು ರಜಾ ಇತ್ತಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಧನ್ವಿಕ್ ಬಂದ್ವಿ. ಅಪ್ಪನೂ ಸಹ ಜಮೀನ್ ಹತ್ರ ಹೋಗಿದ್ರು, ಅವರು ಬಂದರು. ಮತ್ತು ಅದಾದಮೇಲೆ ಅಮ್ಮ ಸ್ವಲ್ಪ ಏನು ಈ ಥರ ಎಲ್ಲ ವೀಕ್ ಮಾಡಾಕ್ಬಿಟ್ಟಿದ್ದಿ ಪಾಪುನ, ಹುಷಾರಿರ್ಲಿಲ್ವಲ್ಲ, ಸೊ ಅದಕ್ಕೆ ನೋಡಿ ಬೇಜಾರಾದರು. ಏನು ಹಿಂಗೆ ಸಣ್ಣ ಆಗಿಬಿಟ್ಟಿದ್ದಾನಲ್ಲ ಅಂತ ಹೇಳಿ. ಅವನು ಏನು ಮಾಡಿದ್ರು ಊಟನೇ ತಿನ್ನಲ್ಲ, ಸಾಕಾಗೋಗುತ್ತೆ ಊಟ ತಿನ್ನಿಸ್ಲಿಕ್ಕೆ. ಅದೇ ಜಂಕ್ ಫುಡ್ ಏನಾದರೂ ಆದರೆ ಅವನೇ ತಿಂತಾನೆ. ನೋಡಿ ಯಾವ ಥರ ತಿಂತಿದ್ದಾನೆ ಜಂಕ್ ಫುಡ್ಡು. ಅದೇ ಊಟ ಕೊಟ್ಟರೆ ಹೋಗೋದೇ ಇಲ್ಲ, ಬೇಡ ಬೇಡ ಅಂತಾನೆ. ಬಟ್ ಈ ಥರ ಜಂಕ್ ಫುಡ್ ಎಲ್ಲ ಕೊಟ್ಟಾಗ ಅವನೇ ತಿಂತಾನೆ. ಬಟ್ ಊಟ ಆದರೆ ನಾವೇ ತಿನ್ನಿಸ್ಬೇಕು. ನಾವು 3 ಜನ ಹೆಣ್ಮಕ್ಳಾಗಿರೋದ್ರಿಂದ ಅಪ್ಪ ಅಮ್ಮ ಇಬ್ಬರೇ ಜಮೀನ್ ಹತ್ರ ಇರೋದು. ಹಾಗೆ ಫೋಟೋಗಳನ್ನ ಒಂದೊಂದು ಹಾಕ್ಕೊಂಡಿದ್ದಾರೆ, ಏಕೆಂದರೆ ನಾವೆಲ್ಲ ಹೊರಗಡೆ ಇರೋದ್ರಿಂದ ಎಲ್ಲರ ಫೋಟೋಸು ಇರಲಿ ಅಂತ ಹೇಳಿಬಿಟ್ಟು ಎಲ್ಲರ ಫೋಟೋನೂ ಸಹ ಹಾಕ್ಕೊಂಡಿದ್ದಾರೆ. ಇದು ನಮ್ಮ ಮನೆ, ಇದು ಅಂದರೆ ನಮ್ಮ ಅಪ್ಪನ ಮನೆ ಇದು. ಇದು ಧನ್ವಿಕ್ ಹುಟ್ಟಿದಾಗ ನಾವು ಇರಲಿ ಅಂತ ಹೇಳಿಬಿಟ್ಟು ಫೋಟೋ ಮಾಡಿಸಿದ್ವಿ, ಚೆನ್ನಾಗಿತ್ತು. ನಮ್ಮಮ್ಮ ಸ್ವೀಟ್ ಕೊಡ್ತಿದ್ದಾರೆ, ಕೊಡಬೇಡ ಅಂದ್ರೂ, ಕೆಮ್ಮಾಗಿದೆ ಅಂದ್ರೂ ಕೇಳಲ್ಲ. ಮೊಮ್ಮಕ್ಕಳು ಬತ್ತು ಅಂದರೆ ನನ್ನ ಮಕ್ಕಳು ಅಂದರೆ ಆಲ್ಮೋಸ್ಟ್ ನಮ್ಮ ಮನೆ ಎಲ್ಲ ಮಕ್ಳಿಗೂ ಜಾಮೂನ್ ಅಂದರೆ ಇಷ್ಟ. ಸೊ ಹಾಗಾಗಿ ನಮ್ಮಮ್ಮ ಹೋದಾಗೆಲ್ಲ ಜಾಮೂನ್ ಮಾಡಿಕೊಡ್ತಾರೆ ಮಕ್ಕಳಿಗೆ. ಅದಾದಮೇಲೆ ಹೀಗೆ ಹೊರಗಡೆ ಬಂದೆ. ನಮ್ಮಮ್ಮ ಇರೋ ಜಾಗದಲ್ಲಿ ಎಷ್ಟು ಗಿಡಗಳು ಬೆಳಿಬೋದು ಅಷ್ಟು ಗಿಡಗಳನ್ನ ಸಹ ಹಾಕ್ಕೊಂಡಿದ್ದಾರೆ ಮನೆಗೆ, ಅಂದರೆ ತರಕಾರಿಗಳನ್ನೆಲ್ಲ. ನಾವು ಜಾಗ ಇದ್ರೂ ಸಹ ನಾನು ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬಟ್ ನಮ್ಮಮ್ಮ ಎಲ್ಲ ಥರದ ತರಕಾರಿಗಳನ್ನೂ ಮನೆ ಹತ್ರನೇ ಬೆಳ್ಕೊತಾರೆ ನೀರಿರೋದ್ರಿಂದ. ನೋಡಿ ಇಲ್ಲಿ ಹಾಗಲಕಾಯಿ ಗಿಡ, ಟೊಮೊಟೊ ಗಿಡ ಮತ್ತು ಹೂಗಳು, ಮನೆ ಬಳಕೆಗೆ ಏನೆಲ್ಲ ಬೇಕು ಅಷ್ಟೂ ಸಹ ನಮ್ಮಮ್ಮ ಮನೆ ಹತ್ರನೇ ಬೆಳ್ಕೊತಾರೆ. ಪ್ರತಿಯೊಂದು ಗಿಡಗಳನ್ನೂ ಸಹ ಚೆನ್ನಾಗಿರುತ್ತೆ ಒಂಥರ. ಈಗ ಒಂದು ವಾರ ತರಕಾರಿ ಇಲ್ಲ ಅಂದ್ರೂ ನಮ್ಮ ಅಮ್ಮನ ಮನೆ ಮೇಂಟೈನ್ ಆಗುತ್ತೆ. ನಮ್ಮ ತಂದೆಯವರು ಅಡಿಕೆ ಗಿಡ ಮತ್ತು ತೆಂಗಿನ ಗಿಡನ ಎವ್ರಿ ಇಯರು ಸೇಲ್ ಮಾಡ್ತಾರೆ. ಸೊ ಈ ವರ್ಷ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದಾರೆ ಅಡಿಕೆ, ಅಂದರೆ ಏನಂತಾರೆ ಪಾಕೆಟ್ನ ಕಮ್ಮಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಹಾಕಿದ್ದಾರೆ ಅನಿಸುತ್ತೆ, ಇನ್ನು ಪಾಕೆಟ್ ಮಾಡಿಲ್ಲ. ಬಟ್ ಅವ್ರು ಈ ವರ್ಷವೇ ವ್ಯವಸಾಯ ಮಾಡಿರೋದು, ಎವ್ರಿ ಇಯರ್ ಏನು ವ್ಯವಸಾಯ ಮಾಡ್ತಿರ್ಲಿಲ್ಲ. ನಮ್ಮದೇ ಅಡಿಕೆ ಪಟ್ಟೆ ಮಷಿನ್ ಇರೋದ್ರಿಂದ ಅಡಿಕೆ ಪಟ್ಟೆ ಮಷಿನ್ ಅಂದರೆ ಪ್ಲೇಟ್ನ ಇದ್ರು ಇಷ್ಟು ದಿನ. ಬಟ್ ಈ ವರ್ಷ ಸ್ವಲ್ಪ ಅಗ್ರಿಕಲ್ಚರ್ ಅಂತ ಹೇಳಿ ಅಗ್ರಿಕಲ್ಚರ್ನ ಮಾಡಿದ್ದಾರೆ. ಜೋಳ ಮತ್ತು ಅದೇನೇನು ತರಕಾರಿ ಎಲ್ಲ ಬೆಳೆದಿದ್ದಾರೆ ಈ ಸಲ ಜಮೀನ್ ಹತ್ರ ಎಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ ಇವಾಗ ಹೋಗಬೇಕಾದ್ರೆ. ಹೂವಿನ ಗಿಡಗಳೆಲ್ಲ ನಮ್ಮಮ್ಮ ಹಾಕ್ಕೊಂಡಿದ್ದಾರೆ. ಇವಾಗ ಏನಾದ್ರು ಹೂವಿಲ್ಲ ಅಂದರೆ ನಾನು ಅಲ್ಲಿಂದನೇ ತೊಗೊಬರ್ತೀನಿ. ಸ್ವಲ್ಪ ಅಂದರೆ ಜಾಸ್ತಿ ಬಿಡ್ತಾರೆ ಹೂವು ಈ ಥರ ಎಲ್ಲ. ನಮ್ಮೂರಲ್ಲಿ ನಾನು ಬೆಳ್ಕೊಂಡಿಲ್ಲ. ಏನಾದರೂ ಈಗ ಫಂಕ್ಷನ್ ಏನಾದ್ರು ಹಬ್ಬ ಗಿಬ್ಬ ಇದ್ದಾಗ ಅದು ಹೂಗಳೆಲ್ಲ ಬೇಕು ಅಂದರೆ ನಮ್ಮಮ್ಮ ಅಲ್ಲಿಂದನೇ ಕಿತ್ತೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ತೊಗೊಂಡೋಗ್ಲಿ ಅಂತ. ಸೊ ನಾನು ಅಲ್ಲಿ ಹೋದಾಗ ಒಂದು ವಾರಕ್ಕಾಗೋವಷ್ಟು ಹೂವನ್ನ ಕಿತ್ಕೊಂಡು ಬರ್ತೀನಿ. ಮತ್ತು ಇದು ನರ್ವೀಸ, ಕನಕಾಂಬ್ರ ಗಿಡ, ಚೆಂಡು ಗಿಡ, ಎಲ್ಲ ಥರದ ಗಿಡಗಳನ್ನೆಲ್ಲನೂ ಹಾಕ್ಕೊಂಡಿದ್ದಾರೆ. ನಾನು ಹಾಕೋಬೇಕು ಅಂದ್ಕೊತೀನಿ, ಬಟ್ ನಮ್ಮ ಮನೆ ಹತ್ರ ಆಗೋದೇ ಇಲ್ಲ ಹಾಕಲಿಕ್ಕೆ. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ನಮ್ಮ ಅಮ್ಮಂಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾನೇ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ. ಅದಾದಮೇಲೆ ಅದು ನಮ್ಮ ಅಜ್ಜಿ ತಾತ. ನಮ್ಮ ಅಪ್ಪನ ಮನೆ ಸ್ವಲ್ಪ ದೊಡ್ಡ ಮನೆಯೇ, ಬಟ್ ಅವರಿಬ್ಬರೇ ಇರೋದು, ಬೇಜಾರಾಗುತ್ತೆ. ಬೆಳಿಗ್ಗೆ ಹೋದರೆ ಸಂಜೆನೇ ಬರೋದು ಜಮೀನ್ ಹತ್ರ ಹೋದರೆ. ಮತ್ತು ಮನೆ ಹತ್ರನೂ ಅಂದರೆ ಜಾಸ್ತಿ ಇರಲ್ಲ ಇವಾಗ, ಅಂದರೆ ಅಲ್ಲಿ ತರಕಾರಿ ಎಲ್ಲ ಬೆಳ್ತಿರೋದ್ರಿಂದ ಅಲ್ಲಿ ಜಮೀನ್ ಹತ್ರನೇ ಜಾಸ್ತಿ ಇರ್ತಾರೆ. ಸೊ ನಮ್ಮೂರ ಹತ್ರ ಇರೋದ್ರಿಂದ ನಾನು ಅಂದರೆ ಮಂತ್ಲಿ ಒಂದು 2-3 ಟೈಮ್ಸ್ ಹೋಗ್ತಾ ಬರ್ತಾ ಇರ್ತೀವಿ ನಾವು. ಇನ್ನು ನಮ್ಮ ಅಕ್ಕ ಮತ್ತು ತಂಗಿ ಅವರು ದೂರ ಅಂದರೆ ಮದುವೆ ಮಾಡಿರೋದ್ರಿಂದ ರೇರ್ ಬರೋದು. ಅಂದರೆ ಈ ಥರ ಏನಾದ್ರು ಫಂಕ್ಷನ್ ಇಲ್ಲ ಒಕೇಶನ್ ಇದ್ದಾಗ ಮಾತ್ರ ಬರ್ತಾರೆ. ಬಟ್ ನಾನು ಮಾತ್ರ ಇಲ್ಲೇ ಹತ್ರದಲ್ಲಿರೋದ್ರಿಂದ ಯಾವಾಗ ಬೇಕಾವಾಗ ಹೋಗಿ ಬರ್ತಾ ಇರ್ತೀನಿ. ಮತ್ತು ಅಲ್ಲೂ ಯಾರು ಇಲ್ಲ ಅಲ್ವಾ, ಸೊ ಹೋಗಿ ಬರ್ತಾ ಇರ್ತೀವಿ. ಮತ್ತು ಇದು ನಮ್ಮಮ್ಮ, ನಮ್ಮ ಚಿಕ್ಕಪ್ಪನೂ ಬಂದಿದ್ರು ಹಾಗೆ ಮನೆಗೆ. ಅವ್ರಿಗೆ ಸ್ವಲ್ಪ ತರಕಾರಿ ಎಲ್ಲ ಕಿತ್ಕೊಡ್ತಾ ಇದ್ದಾರೆ ತಗೊಂಡು ಹೋಗ್ಲಿಕ್ಕೆ.
ಮಳೆ ಇಲ್ವಲ್ಲ, ಆಗ್ಲೂ ಗಿಡ ಏನಕ್ಕೋ ಒಣಗೆ ಹೋಗಿದೆ. ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಹೋದಾಗ, ಏನೋ ಕಣ್ಣಿನ ದೃಷ್ಟಿ ಥರ ಆಗಿ ಒಣಗೋಗಿದೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಗಿಡಗಳೆಲ್ಲ ಈಗ ಬಿಸಿಲು ಟೈಮ್ ಅಲ್ವಾ, ಸೊ ಅವ್ರ ಜಮೀನ್ ಹತ್ರ ಹೋಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ನೀರೆಲ್ಲ ಹಾಯಿಸ್ಲಿಕ್ಕಾಗಿಲ್ಲ. ಅಂದರೆ ಬೋರ್ ಇದೆ ಇಲ್ಲೂ, ಬಟ್ ಹಾಯ್ಸೋಕ್ಕೆ ಟೈಮ್ ಇಲ್ಲ ಅಂತ ಹಾಯಿಸಿಲ್ಲ. ಗಿಡಗಳೆಲ್ಲ ಒಣಗೋಗಿದೆ. ಮಳೆ ಬರುತ್ತೆ ಅಂದ್ಬಿಟ್ಟು ಅವ್ರೂ ಸುಮ್ಮನೆ ಆಗಿದ್ದಾರೆ. ಬಟ್ ಇವತ್ತು ಹಾಯಿಸ್ತಾರೆ ಅನಿಸುತ್ತೆ. ನೋಡಿ, ಪಾಟು ನಾವು ಹಾಕಿದ್ರೆ ನರ್ವೀಸ್ ಅಂದರೆ ಇಷ್ಟು ಚೆನ್ನಾಗಿ ಬರಲ್ಲ, ಬಟ್ ನಮ್ಮ ಅಮ್ಮನ ಕೈಲಿ ಏನು ಹಾಕಿದ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಗಿಡಗಳಾಗಲಿ ಏನೇ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ನರ್ವೀಸ್ ಎಲ್ಲ ಹಾಕಿದ್ದೀನಿ, ಬಟ್ ಇಷ್ಟು ಚೆನ್ನಾಗಿ ಬಂದಿಲ್ಲ. ನಮ್ಮಮ್ಮ ಪ್ರತಿಯೊಂದು ಗಿಡಗಳನ್ನೂ ನೆಟ್ಕೊಂಡಿದೆ. ಮನೆಗೆ ದೊಡ್ಡ ಪತ್ರೆ ಎಲ್ಲ ಸಹ ನೆಟ್ಕೊಂಡಿದೆ. ಏನದು ಹೇಳು, ಯಾವ ಗಿಡ ಅದು? ಯಾವ ಗಿಡ? ಸೇವಂತಿಗೆ. ಅಪ್ಪುಗೆ ಹುಷಾರಿರ್ಲಿಲ್ವಲ್ಲ, ನನ್ನ ಮಗ ಅಂದರೆ ಕಾಯಿಲೆ ಆಗೋಗಿದ್ದಾನೆ, ಏನೋ ಸೋಕ್ನಂಗೆ ಆಗಿದೆ ಅಂದ್ಬಿಟ್ಟು ನಮ್ಮ ಕಡೆ ಈ ಥರ ಸೋಕ್ ತೆಗಿತಾರೆ. ನಾನು ಈ ಥರ ಎಲ್ಲ ತೆಗಿಯಲ್ಲ, ಕೆಂಪು ನೀರು ಮಾಡಿ ಹಾಕ್ತೀನಿ. ನನಗೆ ಈ ಥರ ಎಲ್ಲ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ನಮ್ಮ ಅಮ್ಮ ಇದು ಒಂದು ಸೋಪ್ ತೆಗಿತೀನಿ. ಅಲ್ಲಂದರೆ ಜಮೀನ್ ಹತ್ರ ಎಲ್ಲ ಹೋಗ್ತಾ ಇರ್ತಾನಲ್ಲ ಅವ್ರ ಅಪ್ಪನ ಜೊತೆ ಎಲ್ಲ, ಸೊ ಏನಾದರೂ ಸೋಕ್ನಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಹುಷಾರು ತಪ್ಪಿದ್ನಲ್ಲ, ಅದಕ್ಕೆ ಒಂದು ಸೋಪ್ ತೆಗ್ದಾಕ್ತಾ ಇದ್ದಾರೆ. ಅದೇ ಅರಿಶಿನ ನೀರಿಗೆ ಬಿಂದಿಗೆಗೆ ಪೇಪರ್ ಹಾಕಿಬಿಟ್ಟು ಈ ಥರ ನಿಲ್ಲಿಸ್ಬಿಟ್ಟು ಹಾಕೋದು. ಇದು ಚೌಳಿಗೆ ಸೋಪು ಅಂತ ಕರೀತಾರೆ ನಮ್ಮ ಸೈಡು. ಬಟ್ ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ, ಕೆಲವೊಂದು ಥರ ದೃಷ್ಟಿಯೆಲ್ಲ ತೆಗ್ದಾಕ್ತಾರೆ. ಈ ಥರದಾಗೆಲ್ಲ ಕೆಂಪು ನೀರು ಮಾಡ್ತೀನಿ, ಬಟ್ ನಮ್ಮಮ್ಮ ಮನೆ ಕಡೆ ಈ ಥರನೇ ತೆಗ್ದು ಹಾಕೋದು. ಮತ್ತು ಹೂವೆಲ್ಲ ಬೇಕಿತ್ತಲ್ಲ, ನಮ್ಮಮ್ಮ ಸ್ವಲ್ಪ ಹೂವನ್ನೆಲ್ಲ ಕಿತ್ಕೊಟ್ರು. ಚೆಂಡು ಹೂ ಇದೆಲ್ಲ ನಮ್ಮನೆ ಹತ್ರನೂ ಇದೆ, ಬಟ್ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಇರುತ್ತಲ್ಲ ಅಂದ್ಬಿಟ್ಟು ನಮ್ಮಮ್ಮ ತಗೋಗಿ ಮಡಿಕೋ ಅಂತ ಹೇಳ್ಬಿಟ್ಟು ಕಿತ್ಕೊಟ್ರು. ಎಲ್ಲ ಕಿತ್ಕೊಂಡು ಬಂದ್ವಿ. ಸುಮಾರು ಥರದ್ದು ಹೂಗಳಿದೆ ಇಲ್ಲಂತೂ. ಬೆಡ್ತಾವ್ರೆ ಮತ್ತು ಗುಲಾಬಿ ಗಿಡ, ಪ್ರತಿಯೊಂದು ಗಿಡಗಳನ್ನೂ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಒಂದೊಂದು ಗಿಡ ಆದ್ರೂ ಸುಮಾರು ಒಂದು 10-15 ಥರ ಹೂವಿನ ಗಿಡಗಳೇ ಇದೆ ಇಲ್ಲಿ. ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ನಮ್ಮಮ್ಮ. ಮತ್ತು ಕಬ್ಬಿನ ಗಿಡ ಮತ್ತು ಬಾಳೆ ಗಿಡ, ಅಂದರೆ ಮನೆ ಬಳಕೆಗೆ ಏನೆಲ್ಲ ಬೇಕೋ ಅಷ್ಟು ಬೆಳ್ಕೊಂಡಿದ್ದಾರೆ ಇರೋ ಜಾಗದಲ್ಲಿ. ಮತ್ತು ಜಮೀನ್ ಹತ್ರನೂ ಸಹ ತುಂಬ ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಈ ಸಲ. ನಾವು ಟೈಮ್ ಆಯಿತು, ಆಲ್ರೆಡಿ 3:30 ಆಗೋಯಿತು, ಸೊ ನಾನು ಹೊರಟೆ. ಹಾಗೆ ನಮ್ಮಮ್ಮನ ಜಮೀನು ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಆಂದಿವೆ ಅಲ್ವಾ, ಅಲ್ಲೇ ಜಮೀನ್ ಹತ್ರ ನಾನು ಹಾಗೆ ಅಲ್ಲಿ ಜಮೀನ್ ಹತ್ರ ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡು, ಮತ್ತು ಅಪ್ಪ ಅಲ್ಲೇ ಇದ್ರು. ಸೊ ಹಾಗಾಗಿ ಅಲ್ಲೇ ಜಮೀನ್ ಹತ್ರ ಇಲ್ಲಿ ತೊಂಡೆಕಾಯಿ ಗಿಡ ಮತ್ತು ಬೀನೀಸು ಇವೇನೇನೋ ಹಾಕಿದ್ದಾರೆ, ಜೋಳ ಎಲ್ಲ. ಅಲ್ಲೇ ನಾನು ಬಂದಾಗೆಲ್ಲ ಹೋಗ್ತಾ ಇರ್ತೀನಿ ಜಮೀನ್ ಹತ್ರ, ಬಟ್ ಈ ಸಲ ಹೋಗೋದು ಬೇಡ ಅಂದ್ಕೊಂಡೆ. ಅಮ್ಮ ಜಮೀನ್ ಹತ್ರ ಹೋಗ್ತಿದ್ರಲ್ಲ, ಅಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮನ ಜಮೀನ್ ಹತ್ರ ಬಿಟ್ಬಿಟ್ಟು ಹಾಗೆಯೇ ನೋಡಿಕೊಂಡು ಎಲ್ಲ ಅಪ್ಪ ಬಿನೀಸ್ ಗಿಡ ಅಂದರೆ ಬಿನೀಸ್ ಕಾಯಿನ ಕುಯ್ತಾ ಇದ್ರು. ಹಾಗೆ ನನ್ನ ಮಗನೂ ಕುಯ್ತೀನಿ ಅಂತ ಹೇಳ್ದೆ. ಅದಕ್ಕೆ ಒಂದು 10 ನಿಮಿಷ ಅಲ್ಲೇ ಇದ್ದು ಅದನ್ನೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಒಂದು 5 kg ಬಿನೀಸ್ ಕಾಯಿನ ಕೂದ್ವಿ ಅಷ್ಟೇ, ಜಾಸ್ತಿ ಕುಯ್ಲಿಲ್ಲ, ಟೈಮ್ ಆಗಿತ್ತು. ಸೊ ಹಾಗೆ ನೋಡಿಕೊಂಡು ಎಲ್ಲ ನೋಡಿ, ಇದು ಇಂಥ ಬಿನೀಸ್ ಅಂತ ನಂಗೆ ಗೊತ್ತಿಲ್ಲ, ಒಟ್ಟಿಗೆ ಬಿನೀಸ್ ಇದು ಫಾರಮ್ ಬಿನೀಸ್ ಅನಿಸುತ್ತೆ ಇದು. ಹಾಕಿದ್ದಾರೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಮ್ಮಪ್ಪ ಏನೇ ಬೆಳೆ ಮಾಡಿದ್ರೂ ಪರ್ಫೆಕ್ಟಾಗಿ ಮಾಡ್ತಾರೆ, ಬಟ್ ಕಮ್ಮಿ ಅಗ್ರಿಕಲ್ಚರ್ ಮಾಡೋದು. ಬಟ್ ಈ ವರ್ಷ ಮಾಡಿದ್ದಾರೆ ಜಮೀನನ್ನ, ಅಂದರೆ ವ್ಯವಸಾಯನ ಚೆನ್ನಾಗಿ ಬಂದಿದೆ ಎಲ್ಲ ಆಲ್ಮೋಸ್ಟು. ಅಂದರೆ ಏನೇ ಮಾಡಿದ್ರು ಕ್ರಮಬದ್ಧವಾಗಿ ಮಾಡಿದ್ರೇ ಪ್ರತಿಯೊಂದು ಕ್ಲೀನಾಗಿ ಬರೋದು. ಸೊ ನಮ್ಮಪ್ಪ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರು ಕ್ಲೀನಾಗಿ ಕ್ರಮಬದ್ಧವಾಗಿಯೇ ಮಾಡೋದು, ಇಲ್ಲ ಮಾಡೋದೇ ಇಲ್ಲ ಆ ಥರ. ಇದು ಬಿನೀಸ್ ಕಾಯಿನ ಕುಯ್ತಾ ಇದ್ರು. ಹಾಗೆ ನನ್ನ ಮಗನೂ ಸಹ ಕುಯ್ತಾ ಇದ್ದಾನೆ. ಈ ಥರ ತರಕಾರಿ ಎಲ್ಲ ಬೆಳೆದ್ರೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಅವರು ಸಹ ಫಸ್ಟ್ ಬರ್ತಾಯಿದ್ರು, ಇವಾಗ ಈ ಥರ ಅಗ್ರಿಕಲ್ಚರ್ ಮಾಡಿರೋದ್ರಿಂದ ಎಲ್ಲೂ ಸಹ ಹೋಗ್ಲಿಕ್ಕಾಗಲ್ಲ. ಮಳೆ ಬೇರೆ ಹೊರಟೋಗಿದೆಯಲ್ಲ, ನೀರು ಹಾಯಿಸೋದು ಮತ್ತು ಈ ಥರ ಡೈಲಿ ಪ್ರತಿದಿನವೂ
ತರಕಾರಿ ಬರ್ತಾ ಇರುತ್ತಲ್ಲ, ಪ್ರತಿದಿನವೂ ತರಕಾರಿನ ಕುಯ್ಬೇಕು. ಅಂದರೆ ಜಾಸ್ತಿ ಏನು ಹಾಕ್ಕೊಂಡಿಲ್ವಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಅಪ್ಪ ಅಮ್ಮನೇ ಕುಯ್ಕೊತಾರೆ ತರಕಾರಿಗಳನ್ನೆಲ್ಲ. ಡೈಲಿ ಒಂದು 25 ಕೆ ಜಿ 30 ಕೆ ಜಿ ಈ ಥರ ಕುಯ್ದುಬಿಟ್ಟು ಇಲ್ಲೇ ಬರ್ತಾರೆ ಮನೆ ಹತ್ರನೇ, ಅಲ್ಲಿಗಾದ್ರೂ ಕೊಡ್ತಾರೆ. ಇಲ್ಲ ಮಾರ್ಕೆಟ್ ಇರುತ್ತಲ್ಲ ಅಲ್ಲಿಗೆ ಇಷ್ಟು ಕೂದ್ವಿ, ಟೈಮ್ ಆಯಿತು, ನಮ್ಮಪ್ಪ ಟೈಮ್ ಆಯಿತು ಅಂತ ಅಂದರು. ಸೊ ಅದನ್ನು ನನ್ನ ಮಗನೂ ಸಹ ಅಂದರೆ ನನ್ನ ಮಗನಿಗೆ ಅಗ್ರಿಕಲ್ಚರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನು ನೋಡಿ ಎಷ್ಟು ಅಂದರೆ ಏಜಲ್ಲಿ ಇಷ್ಟೆಲ್ಲ ಮಾಡಬೇಕು, ಇದೇ ಥರ ಕುಯ್ಬೇಕು ಅನ್ನೋದೆಲ್ಲ ತಿಳ್ಕೊಂಡಿದ್ದಾನೆ. ಏನೋ ಒಂಥರ ಖುಷಿ ಆಗುತ್ತೆ ಮಕ್ಕಳಿಗೆ ಈ ಥರದ್ದೆಲ್ಲ ತಿಳಿಸ್ಕೊಟ್ರೆ ಈಗಲಿಂದನೇ, ಮುಂದಕ್ಕೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಅದಾದಮೇಲೆ ಟೈಮ್ ಆಗಿತ್ತಲ್ಲ ಅಂತ ನಾವು ಹೊರಟ್ವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹಳ್ಳಿ ಜೀವನ ನಿಮಗೂ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ ಎಷ್ಟು ಚೆಂದ ಅಲ್ವಾ ಹಳ್ಳಿ ಅಂದರೆ ಲೈಫು. ನಾನು ಅಲ್ಲಿ ಜಮೀನ್ ಹತ್ರ ಹೋದರೆ ಅಂದರೆ ಬರಲಿಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏನೋ ಒಂಥರ ಗಾಳಿ, ಆ ಬಿಸಿಲು, ಅಲ್ಲಿ ಹಾಕಿರುವಂಥ ಗ್ರೀನರಿ ಎಲ್ಲ ನೋಡಲಿಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಆಟ ಆಡ್ತಿದ್ವಿ. ಅಂದರೆ ಈ ಬೋರ್ ಹತ್ರ ಎಲ್ಲ ಇಟ್ಕೊಂಡು ಊದೋದು, ಪೀಪಿ ಥರ ಎಲ್ಲ ಮಾಡೋದು ಎಲ್ಲ ಆಡ್ತಿದ್ವಿ. ಅದೆಲ್ಲ ನೆನಪಾಗುತ್ತೆ ಇಲ್ಲಿ ಬಂದಾಗ. ನನಗಂತೂ ಹಳ್ಳಿ ಜೀವನನೇ ತುಂಬ ಇಷ್ಟ. ಸಿಟಿ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಹಳ್ಳಿ ಜೀವನನೇ ಇಷ್ಟ. ಸಿಟಿಲಿದ್ದು ನೋಡಿದ್ದೀನಿ, ಬಟ್ ಸಿಟಿಗೆ ಕಂಪೇರ್ ಮಾಡಿದ್ರೆ ನನಗೆ ಹಳ್ಳಿ ಲೈಫೇ ತುಂಬ ಇಷ್ಟ. ಸೊ ಹಾಗಾಗಿ ನಾವು ಹಳ್ಳೀಲಿ ಇರಲಿಕ್ಕೆ ಇಷ್ಟ ನನಗೆ. ಏನೋ ಒಂಥರ ನೋಡಿ ಬೇಜಾರಾದಾಗ ಈ ಥರ ಒಂದು ರೌಂಡ್ ಜಮೀನೆಲ್ಲ ಸುತ್ಕೊಂಡು ಬಂದರೆ ಮನಸ್ಸಿಗೂ ನೆಮ್ಮದಿ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದು ನಮ್ಮ ಅಮ್ಮನ ಮನೆ ಜಮೀನು, ಮತ್ತು ಇನ್ನು ಮೇಲ್ಗಡೆ ತೋಟ ಇದೆ, ಬಟ್ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ, ಜೇನಿತ್ತು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.